ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಗೌರಿ ವಿವೇಕ್ ಪಕ್ಕ ಮಲ್ಕೊಳ್ಳೋದಿಕ್ಕೆ ಬರ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಯಾಕೆ ಇಲ್ಲಿಗೆ ಬರ್ತಿದ್ಯಾ? ನೀನು ಮಲ್ಕೊಳ್ಳೋತಿರೋ ಜಾಗ ಎಲ್ಲಿದೆ? ನೀನೇನಿವತ್ತು ಸೀದಾ ಬೆಡ್ ಮೇಲೆ ಬರ್ತಾ ಇದೆಯಾ? ಅಯ್ಯೋ ಬಿಡ್ರಿ, ಇಲ್ಲೇ ಮಲ್ಕೊಳ್ತೀನಿ, ನಿಮ್ಗೇನ್ರಿ ಕಷ್ಟ ಅಂತ ಹೇಳ್ತಿದ್ದಂಗೆ, ನನಗೆ ಕಷ್ಟ. ಇಷ್ಟು ದಿವಸ ಕೆಳಗಡೆ ಮಲಗಿ ಅಭ್ಯಾಸ ಮಾಡ್ಕೊಂಡಿದ್ದೆ ಅಲ್ವಾ, ಮತ್ತ್ಯಾಕೆ ನೀನು ಸಡನ್ ಆಗಿ ಹತ್ರ ಬರೋದು ಕಲಿತಾ ಇದೆಯಾ? ಏಕೆ, ಹೇಗಿದೆ ಮೈಗೆ ಅಂತ ಕೇಳ್ತಾ ಇರ್ತಾನೆ. ಆಗ ಯಾಕ್ರಿ ಹಿಂಗೇನೆ ಎಷ್ಟು ದಿವಸ ಅಂತ ಇರ್ತೀರ ರೀ, ಮಲ್ಕೊಳ್ರಿ, ನನಗೂ ಕೆಳಗಡೆ ಮಲ್ಕೊಂಡು ಮೈಗೆ ಎಲ್ಲ ನೋವು ಬಂದಿದೆ ರೀ, ಇಲ್ಲಿ ಮಲ್ಕೊಳ್ತೀನಿ ಅಂತ ಹೇಳ್ತಿದ್ದಂಗೆ, ಅಯ್ಯೋ ರಾಮ, ನೀನು ಇಲ್ಲಿ ಮಲ್ಗೋದಾದ್ರೆ ನಾನೇ ಕೆಳಗಡೆ ಹೋಗಿ ಮಲ್ಕೋತೀನಿ, ನೀನೇ ಪ್ರಶಾಂತವಾಗಿ ಇಲ್ಲಿ ಮಲ್ಕೋ ಅಂತ ಹೇಳಿ ವಿವೇಕ್ ಬೆಡ್ ಮೇಲೆ ಮಲ್ಗೋದ್ ಬಿಟ್ಟು ಕೆಳಗಡೆ ಚಾಪೆ ಮೇಲೆ ಮಲಗಿರ್ತಾನೆ. ಅದನ್ನು ಇನ್ನೇನು ಗೌರಿ ನಿದ್ದೆ ಮಾಡ್ತಿದ್ದಂಗೆ, ಅಯ್ಯೋ ಯಾಕೆ ಪಾಪ ನಾನು ಇವ್ರಿಗೆ ಬೇಜಾರು ಮಾಡೋದು, ಏನು ಮಾಡೋದು, ಸರಿ ಬಿಡು, ನಾನು ನೆಲದ ಮೇಲೆ ಮಲ್ಕೊಳ್ಳೋದೇ ಬೆಟರ್ ಅಂತ ಹೇಳಿ ಗೌರಿ ಅವಳು ಸಹ ಬೆಡ್ ಮೇಲಿಂದ ಇಳಿದು ಈ ಕಡೆ ನೆಲದ ಮೇಲೆ ಮಲಗಿರ್ತಾರೆ. ಆ ಕಡೆ ವಿವೇಕ್, ಈ ಕಡೆ ಗೌರಿ ಇಬ್ರು ಸಹ ಬೆಡ್ ಮೇಲೆ ಮಲ್ಕೊಳ್ದಿರ ಕೆಳಗಡೆ ಮಲಗಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅನಿಕೇತ್ ಗುಂಡಾಗಿರಿ ಹತ್ರ ಬಂದಿರ್ತಾನೆ. ನಾನು ನಿನಗೆ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ, ಅವಳನ್ನ ಎತ್ತಾಕೊಂಡು ಬರ್ತೀಯೋ, ಏನು ಮಾಡ್ತೀಯೋ, ಸಾಯಿಸ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಏನು ಒಳ್ಳೆ ಅಪ್ಸರಸೆ ಇದ್ದಂಗಿದ್ದಾಳೆ ಫೋಟೋದಲ್ಲೇ, ಎಷ್ಟು ಸಖತ್ತಾಗಿದ್ದಾಳೆ ಹುಡುಗಿ ಅಂತ ಅಲ್ಲಿರೋ ರೌಡಿ ಹೇಳ್ತಿದ್ರೆ, ನಿನ್ಗೊಂದು ಆಫರ್ ಕೊಡ್ತೀನಿ, ನೀನು ಅವಳನ್ನ ಕರ್ಕೊಬರೋದಲ್ದಿರ ನೀನು ಅವಳನ್ನೇ ಮದುವೆ ಆದರೆ ನನಗೆ ಇನ್ನೂ ಸಂತೋಷ. ನೋಡು ಏನು ಮಾಡ್ಕೊಳ್ತೀಯ. ಇದೇನಣ್ಣ ಆಫರ್ ಮೇಲೆ ಆಫರ್ ಕೊಡ್ತಾ ಇದೆಯಾ? ಏಕೆ, ಏನಾಗಿದೆ, ಏನು ಕತೆ? ನಿನಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಆಯ್ತಾ? ಏನಾಗಿದೆ ಏನಿಲ್ಲ ಅನ್ನೋದು ನಿನಗೆ ಬೇಕಾಗಿಲ್ಲ. ವಾತ್ಸವ, ಈಗ ನೀನು ಅವಳನ್ನ ಮದುವೆ ಆಗ್ತೀಯಾ ಆಗು, ನಾನೇನು ತಲೆನೂ ಕೆಡ್ಸ್ಕೊಳಲ್ಲ. ಯಾಕಣ್ಣ ನೀನು ನಿನ್ನ ಪ್ರೀತಿ ಹುಡುಗಿನ ನೀನೇ ಬಿಟ್ಕೊಡ್ತಿದ್ಯಲ್ವಾ? ಅಯ್ಯೋ ಅದು ಯಾವುದೋ ಜಮಾನ, ಈಗ ನಾನು ಹೇಳ್ದಷ್ಟು ಮಾಡೋದನ್ನ ಕಲಿ. ಬೇಕಾ ನಾನು ಅವಳ ಲೊಕೇಶನ್ ಎಲ್ಲ ಕಳಿಸ್ತೀನಿ, ಅವಳು ಎಲ್ಲಿರ್ತಾಳೆ ಏನು ಅಂತ. ಎತ್ತಾಕೊಂಡು ಬಂದು ಏನು ಮಾಡ್ಕೋತೀಯೋ ಮಾಡ್ಕೊ, ಇದಕ್ಕೆ ಸುಪಾರಿ ನಾನು ಕೊಡ್ತಾ ಇದ್ದೀನಿ, ತಗೋ ಇಷ್ಟು ಅಡ್ವಾನ್ಸ್ ಅಂತ ಹೇಳಿ ಅನಿಕೇತ್ ಆ ಗುಂಡಾಗಿರಿಯವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟು ಮೋನಿಕನ್ ಎತ್ತಾಕೊಂಡು ಹೋಗ್ರಿ ಅಂತ ಹೇಳಿರ್ತಾನೆ. ಅವನು ಸಹ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಬೆಳಗ್ಗೆನೆ ವಿವೇಕ್ ಎದ್ದಿರ್ತಾನೆ. ಎದ್ದು ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ರೆ ಆಗ್ತಾನೆ ಇರೋದಿಲ್ಲ, ಕತ್ತಿ ಇಟ್ಕೊಂಡ್ಬಿಟ್ಟಿರುತ್ತೆ. ಅಯ್ಯೋ ರಾಮ, ಇದೇನು ಕತ್ತಿ ಹೀಗೆ ಇಟ್ಕೊಂಡ್ಬಿಟ್ಟಿದೆ, ಅಯ್ಯೋ ಒಂದ್ ದಿವಸ ಕೆಳಗಡೆ ಮಲಗಿದ್ಕೆ ಈ ಸ್ಥಿತಿಗೆ ಬಂದಿದ್ಯಾ, ಏನಪ್ಪಾ ಇದು ಅಂತ ಎದ್ದೊಳ್ತಾ ಅವನಿಗೆ ಈ ಕಡೆ ಕರೆಕ್ಟಾಗಿ ತಿರ್ಗಕ್ಕೆ ಆಗ್ತಿರೋ ಕಷ್ಟಪಡ್ತಾ ಇರ್ತಾನೆ. ಗೌರಿ ಅವನಿಗೋಸ್ಕರ ಕಾಫಿ ತಗೊಬಂದಿದ್ರೆ, ತಗೊಳ್ರಿ ಕಾಫಿ ನಿಮ್ಗೋಸ್ಕರ ತಂದಿದ್ದೀನಿ ಅಂತ ಹೇಳ್ತಿದ್ದಂಗೆ, ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ಆಮೇಲೆ ಕುಡಿತೀನಿ. ಯಾಕ್ರಿ, ಏನಾಯ್ತು, ಕತ್ತಿ ಹಿಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಗೌರಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಏನಾಯ್ತ್ರಿ? ಅಯ್ಯೋ ಅದೇನೋ ಆಗಿದೆ, ಕತ್ತಿ ಹಿಡ್ಕೊಂಡ್ಬಿಟ್ಟಿದೆ, ನನ್ಗೆ ಈ ಕಡೆನೂ ತಿರ್ಗಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಂಗೆ, ಹೌದಾ, ಬನ್ನಿ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಆಶಾ ಅವ್ರು ಬರ್ತಾರೆ. ಆಗ ಏನಾಯ್ತಮ್ಮ ಗೌರಿ? ಅದು ಚಿಕ್ಕತ್ತೆ ಅವರಿಗೆ ಮಲ್ಕೊಂಡಿದ್ದಾಗ ಅಂತ ರಾಗ ಎಳಿತಿದ್ದಿದ್ ನೋಡಿ. ಆಶಾಗೆ, ಏನ್ರೋ ನಿಮ್ದು, ಎಲ್ಲಿ ಏನ್ ಹೇಳ್ಬೇಕು ಅನ್ನೋದು ಗೊತ್ತಿಲ್ಲಗೂ ಹುಚ್ಚಿಡ್ಸ್ ಕಳಿಸ್ತೀರಾ ಅನ್ಸುತ್ತೆ. ಅಯ್ಯೋ ನಮ್ ಚಿಕ್ಕಮ್ಮ ಎಂತಕ್ಕೆ ಬರ್ತಾ ನನ್ನ ಈ ತರ ನೋಡಿ ನಕ್ಕೊಂಡು ಹೋಗ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ವಿವೇಕ್. ನಿಮ್ನ ತುಂಬಾ ರೊಮ್ಯಾಂಟಿಕ್ ಅನ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ, ಅದಕ್ಕೆ ನಿಮ್ನ ನೋಡಿ ಹಂಗ್ ನಕ್ಕೊಂಡು ಹೋಗ್ತಿದ್ದಾರೆ. ಯಪ್ಪ, ನಮ್ ಚಿಕ್ಕಮ್ಮ ಇನ್ನೇನೇನೇನ್ ಅನ್ಕೊಳ್ತಾರೋ, ಅಷ್ಟಕ್ಕೂ ಅಲ್ಲಿ ಏನಾದ್ರು ಇದ್ರೆ ಅಲ್ವಾ ನಡ್ಕೊಳಕ್ಕೆ ಅಂತ ಗೌರಿನೂ ಸಹ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ಯಾಮ್ ಸಹ ಬಂದಿ, ಅಣ್ಣ ಏನಾಯ್ತು, ಆ ಕಡೆ ಯಾಕೆ ತಿರ್ಗಿದ್ಯಾ? ಅಯ್ಯೋ ಅದು ಕವಿ ಅವ್ರೆ ಅಂತ ಹೇಳ್ತಿದ್ದಂಗೆ, ಅಯ್ಯೋ ಏನು ಇಲ್ಲ ಕಣೋ, ಕತ್ತಿ ಹಿಡ್ಕೊಂಡ್ಬಿಟ್ಟಿದೆ. ಅಯ್ಯೋ ಮತ್ತೆ ಏನ್ ಮಾಡೋದೀಗ, ಆಫೀಸಿಗೆ ಬೇರೆ ಹೋಗ್ಬೇಕಲ್ಲ ಅಣ್ಣ, ಡಾಕ್ಟರ್ನ ಕರ್ಸೋ ಬೇಗ ಅಂತ ವಿವೇಕ್ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ, ಬೇಡ ಇರಿ ಶ್ಯಾಮ್ ಅವ್ರೆ, ನಾನೇ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದ್ಕೆ ನೀವೇನ್ ಮಾಡ್ತೀರಾ?
ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಿದೆ, ನಿಮ್ಮ ಅಣ್ಣನ ಇಲ್ಲಿ ಕರ್ಕೊಬಂದ್ ಕೂರ್ಸಿ ಅಂತ ಹೇಳ್ತಿದಂಗೆ ಇನ್ನ ಶ್ಯಾಮ್ ವಿವೇಕ್ನ ಬೆಡ್ ಮೇಲೆ ಕೂರ್ಸಿರ್ತಾನೆ. ಇನ್ನ ಗೌರಿನೂ ಸಹ ಎದ್ದಿ ಇನ್ನ ಅವ್ನ್ ಕತ್ನ ಆ ಕಡೆ ಈ ಕಡೆ ತಿರುಗಿಸಿದಂಗೆ ಅಷ್ಟೊತ್ಗೆ ಶ್ಯಾಮ್, ಅತ್ಗೆ ಅಣ್ಣನ ಮೇಲೆ ಯಾವ್ಯಾವ ಕೋಪ ಇದೆಯೋ ಇದೇ ಒಳ್ಳೆ ಟೈಮ್ ಅನ್ಸುತ್ತೆ, ಇದೇ ರಿವೆಂಜ್ ತೀರಿಸ್ಕೊಂಡ್ಬಿಡಿ ಅತ್ಗೆ ಅಂತ ಹೇಳ್ತಿದಂಗೆ ಇನ್ನ ಅವಳು ಪಟ್ಟಂತ ಕತ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಿದ್ ನೋಡಿ ಅಯ್ಯೋ ರಾಮ ಅಂತ ಕೂಕೊಳ್ತಾ ಇರ್ತಾನೆ. ಆಗ ಈ ಕಡೆ ಮುತ್ತ ತಿರುಗಿ ನೋಡ್ತಿದಂಗೆ, ನೋಡ್ದ ಅಣ್ಣ ಅತ್ಗೆ ಕೈ ಚಳ್ಕ ನಿನ್ ಕತ್ ನೋವೇ ಹೋಗ್ಬಿಡ್ತು, ಈಗ ನೋಡು ಎಷ್ಟು ಸ್ಟ್ರೆಚಬಲ್ ಆಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ಯಾ. ಹಾ ಬಾರಿ, ನಿಮ್ ಅತ್ಗೆ ಏನ್ ಬರುತ್ತೆ, ಎಲ್ಲ ಬಂದ್ರೂನು ಸುಮ್ನೆ ಅದು ವಾಸ್ತವಕ್ಕಷ್ಟೇ, ಏನೋ ಹೋಗ್ರಿ ಇವಾಗ ಕೆಲ್ಸಗಳಾಯ್ತು ಅಂತ ಹೇಳ್ತಾ ಇನ್ನ ವಿವೇಕ್ ಅಲ್ಲಿಂದ ಎದ್ದಿ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಕಾಂತಾಲಕ್ಷ್ಮಿ ಅವ್ರ ಯಜಮಾನ್ರು ಮೋನಿಕಾ ಚಿನ್ನು ಅವರೆಲ್ಲರೂ ಸಹ ಇನ್ನ ವಿವೇಕ್ ಮನೆಗೆ ಹೊರಟಿರ್ತಾರೆ. ಇನ್ನೇನು ಮುಹೂರ್ತ ಟೈಮ್ ಸ್ಟಾರ್ಟ್ ಆಗುತ್ತೆ ಅಕ್ಕ, ಬೇಗ ನಾವು ರೀಚ್ ಆಗ್ಬೇಕು, ನೀನು ಬಂದ್ಬಿಡು ಅಂತ ಹೇಳ್ತಿದಂಗೆ, ಇದ್ರಲ್ಲಿ ಯಾಕೆ ಹೋಗೋದು, ನಮ್ದೇ ಕಾರ್ ಇದೆಯಲ್ಲೇ ಹೋಗೋಣ ಬಾ ಅಂತ ಹೇಳ್ತಾ ಅಲ್ಲಿಂದ ಇನ್ನ ವಿವೇಕ್ ಅವ್ರ ಮನೆಗೆ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ಇನ್ನ ಚಂಚಲ ಮತ್ತೆ ಅನಿಕೇತ್ ಇಬ್ರು ಅವ್ರು ನಡ್ಕೊಳ್ತಿರೋ ವಿಧಾನ ನೋಡಿ, ಏನಪ್ಪ ಇವ್ರು ನಿಜವಾಗ್ಲೂ ನನ್ನ ಮದ್ವೆ ಮಾಡಿಸ್ತೋ ತರ ಕಾಣ್ತಾ ಇದೆ, ಆದ್ರೂ ಮಾಮ್ ಇದಕ್ಕೆಲ್ಲ ಆಗಕ್ ಬಿಡ್ಬಾರ್ದು, ಏನಾದ್ರೂ ಮಾಡಿ ನಾವು ಈ ಮದ್ವೆನ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಗೌರಿ ಮತ್ತೆ ವಿವೇಕ್ ಇಬ್ರು ಅನ್ಕೊಂಡಂಗೆ ಮೋನಿಕಂಗೆ ಮತ್ತೆ ಅನಿಕೇತ್ಗೆ ಮದ್ವೆ ಮಾಡಿಸ್ತಾರ, ಅಥವಾ ಮತ್ತೆ ಈ ಕಡೆ ಅನಿಕೇತ್ ನೋಡಿದ್ರೆ ಗುಂಡಾಗಿರಿ ಅವ್ರಿಗೆ ಸುಪಾರಿ ಕೊಟ್ಟಿ ಮೋನಿಕನ್ನ ಎಸ್ಕೇಪ್ ಮಾಡಿ ಅಂತ ಹೇಳಿದಾನೆ. ಈಗ ಮೋನಿಕನ್ನ ಎತ್ತಾಕೊಂಡು ಹೋಗ್ತಾರಾ, ಅಥವಾ ಗೌರಿ ಮತ್ತೆ ವಿವೇಕ್ ಅನ್ಕೊಂಡಂಗೆ ಮದ್ವೆ ನಡೆಯುತ್ತಾನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.